ಹೇಮಾವತಿ ಕೆನಾಲ್ ಯೋಜನೆ ಕೈಬಿಡಲು ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರಕ್ಕೆ ಉತ್ತರ ನೀಡಿಲ್ವಂತೆ ಸಿಎಂ. ಅವ್ರ ವಿರುದ್ಧ ಈಗ ಸೋಮಣ್ಣ ಅವರು ಗರಂ ಆಗಿದ್ದಾರೆ. ನಾನು ಪತ್ರ ಬರೆದ್ರೂ ಕೂಡ ಸೌಜನ್ಯಕ್ಕೂ ಕೂಡ ಸಿಎಂ ಉತ್ತರವನ್ನ ನೀಡಿಲ್ಲ, ಇದೇನಾ ನಿಮ್ಮ ನಡವಳಿಕೆ ಅನ್ನುವಂಥದ್ದನ್ನು ಸೋಮಣ್ಣ ಅವರು ನಾನಾಗಲೇ ಪ್ರಸ್ತಾಪ ಮಾಡ್ತಾ ಇದ್ದೆ. ಪತ್ರದಲ್ಲಿ ಏನಿದೆ ಅಂತ, ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಒಳ್ಳೇದಾಗುತ್ತಾ ಅಂತ ಸೋಮಣ್ಣ ಅವರು ಪ್ರಶ್ನೆ ಎತ್ತಿದ್ದಾರೆ. ಮರಣ ಶಾಸನ ಮಾಡುವ ಕೆಟ್ಟ ಚಾಳಿಗೆ ಈ ಸರ್ಕಾರ ಬಂದಿದೆ ಅನ್ನೋದು ಸೋಮಣ್ಣ ಅವರ ಆರೋಪ. ಈ ಯೋಜನೆಯನ್ನು ಕೈ ಬಿಡಬೇಕು ಅಂತ ಸಿಎಂಗೆ ಒತ್ತಾಯಿಸಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ಅವರು. ಸೊ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಫೀಡರ್ ಯೋಜನೆ ಏನಿದೆ ಈ ವಿಚಾರದಲ್ಲಿ ಈಗ ಭಾರಿ ಗರಂ ಆಗಿದ್ದಾರೆ. ಸೋಮಣ್ಣ ಅವರು ಮಾತನಾಡಿದ್ದಾರೆ. ಏನು ಹೇಮಾವತಿ ನೀರು ಎಲ್ಲೋ ಒಂದು ಕಡೆ ಕೊಟ್ಟಿದ್ದನ್ನು ನೀವು ಕಿತ್ಕೊಳ್ಳೋಕೆ ಹೋಗಿದ್ದೀರಲ್ಲ ಆ ಜಿಲ್ಲೆಯಿಂದ, ಆ ಜನರ ಶಾಪ ನಿಮಗೆ ಬಿಡೋದಿಲ್ಲ. ನಾನು ಕೂಡ ಒಬ್ಬ ಭಾಗದ ಲೋಕಸಭಾ ಸದಸ್ಯನಾಗಿ ಪತ್ರ ಬರೆದಿದ್ದಾಯಿತು, ಸ್ವತಃ ನೋಡಿದ್ದಾಯಿತು, ಮತ್ತೊಂದು ಮಾಡಿದ್ದಾಯಿತು, ಏನೇನು ತಾಂತ್ರಿಕವಾಗಿ ತೊಂದರೆ ಇದೆ ಅದೆಲ್ಲವನ್ನು ಹೇಳಿ ಏನೆಲ್ಲ ಮಾಡೋದಾಯಿತು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ದು, ನಿಮ್ಗೇನಾದ್ರು ನೀರು ಅವಶ್ಯಕತೆ ಇದೆ ಅಂದರೆ ನಿಮಗೆ ಮಂಚನ ಬೆಲೆ ಮತ್ತು ತಿಪ್ಕೊಂಡಳ್ಳಿ ಇದು ಉಪಯೋಗಿಸ್ಕೊಳ್ಳಿ, ಅಲ್ಲಿಗೆ ಇನ್ನೊಂದು ಲೈನ್ ಹಾಕ್ಕೊಳ್ಳಿ. ಮಾರ್ಕೊಂಡಹಳ್ಳಿಯಿಂದ ಕುಣಿಗಲ್ಗೆ ನೀರು ಬರ್ತಾಯಿದೆ, ಈ ನೀರು ಇದೆ. ಈ ಜಿಲ್ಲೆಯ ಜನ ನೆಮ್ಮದಿಯಾಗಿದ್ದಾರೆ, ಕುಣಿಗಲ್ಲು ಸೇರಿ. ನೀವು ಇದನ್ನು ಅವರ ಒಂದು ಬಾಂಧವ್ಯವನ್ನು ಹಾಳು ಮಾಡಬೇಡಿ ಅಂತ ಎಷ್ಟೆಷ್ಟು ಹೇಳಿದ್ರು ಕೂಡ ಪ್ರತಿಭಟನೆ ಭಾಳ ದೂರ ಆಗ್ತಿದೆ ಸರ್. ಒಂದು ನಿಮಿಷ ಇನ್ನೂ ಜಾಸ್ತಿ ಆಗ್ತದೆ. ನಾನು ಇವತ್ತು ನಾಳೆ ಇಲ್ಲಿಂದ ಇದಾದ ಮೇಲೆ ಗುಲ್ಬರ್ಗಾಯಿಂದ ಬಿಜಾಪುರ ಇದೆ. 3ನೇ ತಾರೀಕು ರಾತ್ರಿ ಹೋಗಬೇಕಾಯಿತು, 2ನೇ ತಾರೀಕು ರಾತ್ರಿ ನಾನು ವಾಪಸ್ ಹೋಗ್ತೀನಿ. 5ನೇ ತಾರೀಕು 6ನೇ ತಾರೀಕು ನಾನು ನೋಡಿ ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕು. ನಮ್ಮ ಸರ್ಕಾರಗಳು ಹೇಗೂ ಅಂತಂದರೆ, ಅದು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇನ್ಯಾವುದೇ ಸರ್ಕಾರಗಳಿದ್ರೂ ಕೂಡ ಇದೇ ಹಣೆ ಬರಹ. ಇರುವಂಥ ಕೆರೆಗಳನ್ನು ಹೂಳು ತೆಗೆಸೋದಿಲ್ಲ, ಹೊಸ ಕೆರೆಗಳನ್ನು ನಿರ್ಮಿಸೋದಿಲ್ಲ, ಇರುವಂಥ ಡ್ಯಾಮ್ಗಳನ್ನು ಸರಿಯಾಗಿ ಇಟ್ಕೊಳ್ಳೋದಿಲ್ಲ. DK ಶಿವಕುಮಾರ್ಗೆ ಕುಣಿಗಲ್ ಮಾಗಡಿಗೆ ನೀರು ತರುವಂಥ ಉದ್ದೇಶ ಇದೆ, ಆದರೆ ನೀರನ್ನು ರಾಮನಗರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆಯಂತ ಮಾಗಡಿ ಶಾಸಕ HC ಬಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿರೋದು. ನಾವೇನು ಅವರ ಹಕ್ಕನ್ನು ಕಿತ್ಕೊಳ್ತಾ ಇಲ್ಲ ಅನ್ನುವಂಥದ್ದನ್ನು ಮಾಗಡಿ ಶಾಸಕರು ಹೇಳ್ತಾ ಇರೋದು. ನಮ್ಮ ನೀರಿನ ಹಕ್ಕನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ರಾಜಕೀಯವಾಗಿ ವಿರೋಧ ಮಾಡೋದು ಸರಿಯಲ್ಲ ಅನ್ನುವಂಥ ಮಾತನ್ನ ಈಗ ಶಾಸಕರು ಆಡ್ತಾ ಇರೋದು. ಮಾಗಡಿ ಶಾಸಕ ಬಾಲಕೃಷ್ಣ ಕೆಲಸ ಮಾಡಬೇಕು, ಆ ಒಂದು ಕಮಿಟ್ಮೆಂಟ್ ಐತೆ ನಮ್ಮ DK ಶಿವಕುಮಾರ್ ಅವ್ರಿಗೆ, DK ಸುರೇಶ್ ಅವ್ರಿಗೆ. ಏನಾದರೂ ಮಾಡಿ ಲಿಂಕ್ ಕೆನಾಲ್ ಮುಖಾಂತರ ಕುಣಿಗಲ್ಗೆ ಮತ್ತು ಮಾಗಡಿಗೆ ನೀರು ಕೊಡಬೇಕು ಅಂತೇಳಿ. ಇಲ್ಲಿ ಅಪಪ್ರಚಾರ ಏನಾಗ್ತಾ ಇದೆ ಅಂತೇಳಿ ರಾಮನಗರ ಜಿಲ್ಲೆಗೆ ತೊಗೊಂಡೋಗ್ಬಿಡ್ತಾರೆ, ರಾಮನಗರದಿಂದ ಕನಕಪುರಕ್ಕೆ ತೊಗೊಂಡೋಗ್ಬಿಡ್ತಾರೆ, ರಾಮನಗರಕ್ಕೆ ತೊಗೊಂಡೋಗ್ತಾರೆ ಅಂತಕ್ಕಂಥ ಅಪಪ್ರಚಾರವನ್ನು ನಮ್ಮ ವಿರೋಧಿಗಳು ಮಾಡ್ತಾ ಇದ್ದಾರೆ. ನಮ್ಮ ಅಲೋಕೇಶನ್ ಏನಾಗಿದೆ ಅದನ್ನು ಮಾತ್ರ 0.6 TMC ನೀರನ್ನ ಮಾತ್ರ ನಮಗೆ ಅಲೋಕೇಶನ್ ಆಗಿದೆ. ಅದನ್ನು ಮಾತ್ರ ತರಲಿಕ್ಕೆ ಅದು ಇವಾಗ ನಾವು ಚಾನಲ್ ಮುಖಾಂತರ ಬಂದರೆ ಬಹುಶಃ ನಮಗೆ ಅದು ತಲುಪೋದು ಕಷ್ಟ ಸಾಧ್ಯ. ಅದರಿಂದ ಇವಾಗ ಲಿಂಕ್ ಕೆನಾಲನ್ನು ಹಿಂದೆನೂ ಮಂಜೂರು ಮಾಡಿಸಿದ್ರು DK ಶಿವಕುಮಾರ್ ಅವರು, DK ಸುರೇಶ್ ಅವರು. ಆವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗಲೂ ಕೂಡ DK ಸುರೇಶ್ ಅವರು ಮಂಜೂರು ಮಾಡಿಸಿದ್ರು. ಆವಾಗ ಸಮ್ಮಿಶ್ರ ಸರ್ಕಾರ ಬಂದಮೇಲೆ BJP ಅವರು ವಜಾ ಮಾಡಿದ್ರು. ಈಗ ನಮ್ಮ ಸರ್ಕಾರ ಬಂದಮೇಲೆ ಅದನ್ನು ಮಂಜೂರಾತಿಯನ್ನು ಕೊಡಿಸಿ ಕೆಲಸ ಪ್ರಾರಂಭ ಮಾಡಿದ್ದೇವೆ. ರಾಜಕೀಯವಾಗಿ ಅವರೆಲ್ಲ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಅದನ್ನು ಮಾಡಬೇಕು ಅಂತಕ್ಕಂಥ ಹಠಕ್ಕೆ ಬಿದ್ದು ನಮ್ಮ ಈಗ ಅವರವ್ರದ್ದನ್ನು ಮೂಗಿನ ನೆರಕ್ಕೆ ಅವರೆಲ್ಲ ಮಾತನಾಡ್ತಿದ್ದಾರೆ. ನಮ್ಮ ಹಕ್ಕಿಂದ ನಮಗೆ ಭಾಗಕ್ಕೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾವುದು ಹಕ್ಕು, ಯಾವ ರೀತಿಯಾಗಿ ಹಕ್ಕುಗಳು, ಇವೆಲ್ಲವನ್ನು ನೋಡಬೇಕಲ್ಲ. ಹೇಮಾವತಿ ನೀರು ತುಮಕೂರಿಗೆ ಸಿಗಬೇಕು, ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ತಮ್ಮ ಕ್ಷೇತ್ರಕ್ಕೆ ಬೇರೆಯವರ ನೀರು ತೆಗೆದುಕೊಂಡು ಹೋಗೋದು ಎಷ್ಟು ಸರಿ ಅನ್ನುವಂಥದ್ದನ್ನ ಮಾತನಾಡ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ ಮೇಡಮ್. ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಅಂತ ಹೇಳ್ತಾ ಇರೋದು. ಹೇಮಾವತಿಯ ನೀರು ಪಾರಂಪರಿಕವಾಗಿ ಯಾರಿಗೆ ಸಿಗ್ತಿದೆ ಅವರಿಗೆ ಸಿಗಲೇಬೇಕು. ತುಮಕೂರು ಜಿಲ್ಲೆಯಲ್ಲಿ ಕೂಡ ಬರಗಾಲ ಇದೆ. ಇವತ್ತು ನೀವು ಹಲವಾರು ಜಿಲ್ಲೆಗಳಲ್ಲಿ ಅಲ್ಲಿ ಫ್ಲೋರೈಡ್ ಇತ್ತು, ತುಮಕೂರು ಜಿಲ್ಲೆಯಲ್ಲಿ ಆರ್ಸೆನಿಕ್ ನೀರು ಇರುವಂಥದ್ದು ಕೂಡ ಇತ್ತು. ಯಾವಾಗ ನಾನು ಗ್ರಾಮೀಣಾಭಿವೃದ್ಧಿ ಸಚಿವಿದ್ದೆ ಅವತ್ತಿಂದ. ಅದಕ್ಕಾಗಿ ಮೇಲ್ಮೈ ನೀರನ್ನು, ಸರ್ಫೇಸ್ ನೀರನ್ನು ಕೊಡಲೇಬೇಕು ಕುಡಿಯೋದಕ್ಕೆ ಅನ್ನುವಂಥ ವರದಿಯನ್ನು ನಾವು ಮಂಡನೆ ಮಾಡಿದ್ವಿ. ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಸಿಗಬೇಕು. ಆದರೆ ನಾನು ಪ್ರಶ್ನೆ ಕೇಳುವಂಥದ್ದು, ಇವತ್ತು ಆಂಧ್ರ ಪ್ರದೇಶದವರು ಕೃಷ್ಣಾ ಡ್ಯಾಮಿನ ನೀರನ್ನು ತುಮಕೂರಿನ ನಮ್ಮ ಆ ಭಾಗದ ತನಕ ತಂದಿದ್ದಾರೆ. ಕೋಲಾರದಲ್ಲಿ ಆಂಧ್ರದ ಪ್ರದೇಶ ಯಾವುದಿದೆ ಅಲ್ಲಿ ತನಕ ತಂದಿದ್ದಾರೆ. ನಮಗೇನು ಕಷ್ಟ? ನಾವ್ಯಾಕೆ ತರ್ತಾ ಇಲ್ಲ?
ನಮಗೆ ಬಚಾವತ್ ಆಯೋಗದಲ್ಲಿ ಇವತ್ತು ನದಿ ನೀರಿನ ಹಂಚಿಕೆಯಲ್ಲಿ ಎಷ್ಟು ನೀರು ಹಂಚಿಕೆ ಆಗಿದೆ ಅದನ್ನು ಕೂಡ ಕೃಷ್ಣಾದಲ್ಲಿ ನಾವು ಉಪಯೋಗ ಮಾಡ್ತಾ ಇಲ್ಲ. ಆಂಧ್ರ ಪ್ರದೇಶದವರು ನಮ್ಮ ಕೋಲಾರದ ಇನ್ನೊಂದು ಭಾಗಕ್ಕೆ, ನಮ್ಮ ತುಮಕೂರಿನ ಇನ್ನೊಂದು ಭಾಗಕ್ಕೆ ತರಬಲ್ಲರಾದ್ರೆ ನಾವ್ಯಾಕೆ ಆಗ್ತಾ ಇಲ್ಲ, ನಮ್ಗೆ ಯಾಕೆ ಆಗ್ತಾ ಇಲ್ಲ? ಏನು ಯೋಜನೆ ನಿಮ್ದು?